ಮೇಘ, ನಿಂಗೊಂದು ವಿಷಯ ಗೊತ್ತಾ? ನಾನು ಎಲ್ಲೋ ಓದಿದ್ದೆ ಕಣೆ. ನಮ್ಮ ಜೀವನದಲ್ಲಿ ಬರೋ ಪ್ರತಿ ವ್ಯಕ್ತಿನೂ ಯಾವುದೋ ಒಂದು ಪರ್ಪಸ್ ಮೇಲೆ ಬರ್ತಾರೆ. ಬಟ್ ಆ ಪರ್ಪಸ್ ಮುಗಿದ್ಮೇಲೆ ಆ ವ್ಯಕ್ತಿ ಜೊತೆ ನಾವು ಮೊದಲಿನ ಥರ ಇರೋದಕ್ಕೆ ಆಗಲ್ವಂತೆ. ಈಗ ನನ್ನ ಜೀವನದಲ್ಲೂ ನೀನು ಯಾವುದೋ ಪರ್ಪಸ್ ಮೇಲೆ ಬಂದು ಆಮೇಲೆ ಆ ಪರ್ಪಸ್ ಮುಗಿದ್ಮೇಲೆ ನೀನು ಕ್ಯಾನ್ ಯು ಪ್ಲೀಸ್ ಶಟ್ ಅಪ್? ನನ್ಗಿದ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ ಅಲ್ವೋ. ನಿನ್ ಬಗ್ಗೆ ನನಗ್ ಗೊತ್ತು, ನನ್ನ ಬಗ್ಗೆ ನಿನಗ್ ಗೊತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಒಂದೇ ಊರಲ್ಲಿದ್ದೀವಿ. ಅದ್ ಹೆಂಗ್ ದೂರ ಆಗಕ್ ಸಾಧ್ಯ? ಸಿಗ್ಬೇಕಂತಿದ್ರೆ ಹೆಂಗಾರು ಸಿಕ್ಕೇ ಸಿಗ್ತೀವಿ. ನನಗ್ ನಂಬಿಕೆ ಇದೆ ಗುರು, ನಾವ್ ಸಿಕ್ಕೇ ಸಿಗ್ತೀವಿ ಅಂತ. ಜೀವನ ಎಷ್ಟು ತಮಾಷೆ ಅಲ್ವಾ? ಕೆಲವರು ನಮ್ಮನ್ನ ಗುಣಪಡಿಸಕ್ಕೆ, ಕೆಲವರು ನಮಗೇ ಪಾಠ ಕಲ್ಸಕ್ಕೆ, ಇನ್ನು ಕೆಲವರು ನಾವ್ ಯಾರು ಅನ್ನೋದನ್ನ ನಮಗೇ ನೆನಪಿಸಕ್ಕೆ. ಬಟ್ ಇನ್ ರಿಯಾಲಿಟಿ ಏನಂದ್ರೆ, ಆ ಪರ್ಸನ್ ನಮ್ಮ ಜೀವನದಲ್ಲಿ ಬಂದಿರೋ ಪರ್ಪಸ್ ಮುಗಿದ್ಮೇಲೆ ಆ ಪ್ರೀತಿ, ಆ ಬಾಂಧವ್ಯ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಆ ವ್ಯಕ್ತಿ ಕಾರಣನೇ ಇಲ್ಲದೆ ಅಥವಾ ಯಾವುದೋ ಒಂದು ಸಣ್ಣ ಕಾರಣದಿಂದ ನಮ್ಮ ಜೀವನದಲ್ಲಿ ಆ ವ್ಯಕ್ತಿ ಇರಲೇ ಇಲ್ವೇನೋ ಅನ್ನೋ ಅಷ್ಟು ದೂರ ಆಗಿರ್ತಾರೆ. ದೂರ ಅಂದರೆ ಕಿಲೋಮೀಟರ್ ಗಟ್ಟಲೆ ದೂರ ಅಲ್ಲ, ನಾವೆಷ್ಟೇ ಹತ್ರ ಇದ್ರೂ ಅಪರಿಚಿತರಾಗಿರೋ ಅಷ್ಟು ದೂರ. ಸುಮ್ಮನೆ ನಾವು ಬಂದು ಹೋಗಿರೋ ವ್ಯಕ್ತಿಗಳನ್ನ ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದಕ್ಕಿಂತ ಅವ್ರು ಬಂದು ಹೋಗಿರೋ ಪರ್ಪಸ್ನ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ನಮ್ಮ ಎಷ್ಟೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗ್ತಾ ಇತ್ತು.